ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಬಂಧುಗಳೇ, ಬಸವನಗುಡಿ ಕಡಲೆಕಾಯಿ ಪರಿಷೆ ಮತ್ತು ಸುತ್ತಮುತ್ತಲಿನ ಪರಿಸರ ಇದರ ಸಂಬಂಧ ಒಂದಷ್ಟು ವಿಷಯಗಳನ್ನು ಹಂಚ್ಕೋತಾ ಇದ್ದೀವಿ. ಇವತ್ತು 4ನೆಯ ಸಂಚಿಕೆ. ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಬಸವನಗುಡಿ ಅದರದೇ ಆದಂಥ ಇತಿಹಾಸವನ್ನು ಹೊಂದಿದೆ. 14ನೇ ಶತಮಾನದಲ್ಲಿ ಕೆಂಪೇಗೌಡರು ಈ ಒಂದು ದೇವಾಲಯವನ್ನು ನಿರ್ಮಿಸಿದರು ಅಂತ ಹೇಳಲಾಗುತ್ತೆ. ವಾಸ್ತುಶಿಲ್ಪದಿಂದ, ಶಿಲ್ಪಕಲಾ ದೃಷ್ಟಿಯಿಂದ ಅಷ್ಟೊಂದು ವೈಭವದಿಂದ ಕೂಡಿದೆ ಅಂತ ಹೇಳೋದಕ್ಕಾಗದಿದ್ರೂ ಕೂಡ ಅದರದೇ ಆದಂಥ ಶ್ರೀಮಂತಿಕೆಯಿಂದ ಕೂಡಿದೆ. 86-87ನೇ ಇಸವಿಯ ಸಂದರ್ಭದಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಕೊಳ ಇತ್ತು. ಅದು ಈಗ ಇಲ್ಲ. ಅದನ್ನು ನೆನಪು ಮಾಡಿಕೊಂಡು ಬರೆಯೋ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಇಲ್ಲಿ ಇರೋ ಒಂದು ಲ್ಯಾಂಡ್ಸ್ಕೇಪೇ ಭಾಳ ಸುಂದರವಾಗಿದೆ ಅಂತ ನಾವು ಈಗಾಗಲೇ ಅದ್ರ ಬಗ್ಗೆ ಮಾತಾಡಿದ್ದೇವೆ. ಮತ್ತು ಇಲ್ಲಿರುವಂಥ ಒಂದು ಬಾಲ್ಯದ ನೆನಪು ಬರುತ್ತೆ ನಮಗೆ. ಹಾಗೆಲ್ಲ ಭಾಳಷ್ಟು ನಾವು ಇಲ್ಲಿ ಬರ್ತಾಯಿದ್ವಿ. ಭಾಳಷ್ಟು ಜನ ಓದೋದಕ್ಕೆ ಅಂತ ಹೇಳಿ ಈ ಒಂದು ಜಾಗವನ್ನು ಆರಿಸ್ಕೋತಾ ಇದ್ದರು ಹುಡುಗರು. ಮತ್ತು ಇಲ್ಲಿರುವಂಥ ಬಂಡೆ ಏನಿದೆ, ಇಳಿಜಾರಾದ ಬಂಡೆ, ಅಂದರೆ ಮೇಲ್ಗಡೆ ಸ್ಟವರ್ ಅಂತ ಏನು ಹೇಳ್ತೀವಿ, ಕಾವಲು ಗೋಪುರ, ಅಲ್ಲಿ ತನಕ ನಾವು ಯಾವ ಸಹಕಾರವಿಲ್ಲದೆ ಹೀಗೆ ಹತ್ಕೊಂಡು ಮೇಲಕ್ಕೆ ಹೋಗ್ತಾ ಇದ್ವಿ. ಕೇವಲ ನಾನು ಅಂತಲ್ಲ, ಹಲವಾರು ಹುಡುಗರು ಆಗ ಸಲೀಸಾಗಿ ಹತ್ತಾ ಇದ್ದರು. ಮತ್ತಿಲ್ಲಿರುವಂಥ ಹಲವಾರು ಬೇರೆ ಬೇರೆ ರೀತಿಯ ಬಂಡೆಗಳು. ಈ ಕಲ್ಲಿನಿಂದ, ಮೇಲಿನ ಕಲ್ಲಿನಿಂದ ಈ ಅಗಲವಾದ ಕಲ್ಲಿನ ಮೇಲೆ ಜಂಪನ್ನು ಹಾಕ್ತಾ ಇದ್ವಿ ಹೊರಗೆ. ಮತ್ತೊಂದು ಇಲ್ಲಿ ಕೋಳಿಮಟ್ಟೆ ಬಂಡೆ ಅಂತ ಹೇಳಿ ಇತ್ತು. ಬೃಹದಾಕಾರವಾಗಿ, ತುಂಬ ಗೋಲಾಕಾರವಾಗಿತ್ತು. ಅದಕ್ಕೆ ಇದು ಕೋಳಿಮಟ್ಟೆ ಬಂಡೆ ಅಂತ ಹೇಳ್ತಾ ಇದ್ದರು. ಅದು ಈಗ ಕಾಣಸಿಗ್ತಾ ಇಲ್ಲ. ಅದರ ಎದುರಿಗೆ ಮತ್ತೊಂದು ರಾಕ್ ಇತ್ತು. ಅದರ ಮೇಲಿಂದ ಅದಕ್ಕೆ ಜಂಪ್ ಹಾಕ್ತಾಯಿದ್ದು. ಈ ರೀತಿ ಚಟುವಟಿಕೆಗಳೆಲ್ಲ ಇಲ್ಲಿ ನಡೀತಾ ಇತ್ತು. ಮತ್ತು ಇಲ್ಲಿರುವಂಥ ಇತ್ತೀಚಿನ ಮರಗಳಲ್ಲಿ ಏನಿದೆ, ಅನೇಕ ಪಕ್ಷಿಗಳು ನಮಗೆ ಕಾಣಸಿಗ್ತವೆ. ಹಲವಾರು ಪಕ್ಷಿಗಳಿದ್ದಾವೆ. ನಡೆದಾಡೋಕ್ಕೆ ಭಾಳ ಅನುಕೂಲವಾಗಿದೆ. ಪರಿಸರ ಚಟುವಟಿಕೆಗಳಿಗೆ, ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿಗೆ ಬಹಳ ಅನುಕೂಲಕರವಾಗಿದೆ. ವಿಭಾವ ಸಂಸ್ಥೆಯ ನರಸಿಂಹಮೂರ್ತಿಯವರಿಗೆ ನಮ್ಮ ಸತ್ಯಂ ಶಿವಂ ಸೇವಾ ಸಂಸ್ಥೆಯಿಂದ ಅಭಿನಂದನೆಗಳು. ಈಗಾಗಲೇ ಅವರು ಕಡಲೆಕಾಯಿ ಪರಿಷೆ ಅದ್ಭುತವಾಗಿ ನಡೆದಿರೋದ್ರ ಬಗ್ಗೆ 3 ಸಂಚಿಕೆಗಳನ್ನು ಅವರು ಮಾಡಿದ್ದಾರೆ. ಈ ವಿಷಯದಲ್ಲಿ ನಮ್ಮ ಸತ್ಯಂ ಶಿವಂ ಸೇವಾ ಸಂಸ್ಥೆಯಿಂದ ಸ್ವಚ್ಛ ಬಸವನಗುಡಿ ಒಂದು ಅಭಿಯಾನನ ನಾವು ಶುರು ಮಾಡ್ತಾ ಇದ್ದೀವಿ. ನಮ್ಮ ಪರಿಸರ ಉಳಿಸ್ಕೊಳ್ಳೋದು, ದೇವಾಲಯಗಳ ಸುತ್ತಮುತ್ತಲ ಜಾಗಗಳನ್ನ ಕ್ಲೀನಾಗಿ ಇಡೋದು ನಮ್ಮ ಜವಾಬ್ದಾರಿಯಾಗಿರುತ್ತದೆ. ದಯವಿಟ್ಟು ಈ ಕೆಲಸದಲ್ಲಿ ಎಲ್ಲರೂ ನೀವೆಲ್ಲ ಮುಂದೆ ಬಂದು ಸಹಕಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ನಾವು ಬಸವನಗುಡಿಗೆ ಸೇರಿದಂಥ ಅದರ ಪಕ್ಕದಲ್ಲೇ ಇರತಕ್ಕಂಥ ಆಚಾರ್ಯ ಪಾಠಶಾಲಾ ಸ್ಕೂಲ್ನಲ್ಲಿ, ಪ್ರೈಮರಿ ಸ್ಕೂಲ್ ಅಂದರೆ ಬಾಲ್ಯ ಕಾಲದಿಂದನೂ ಓದ್ತಾ ಇದ್ದವರು. ಅದೇ ಪಕ್ಕದಲ್ಲೇ ಸೇರಿರ್ತಕ್ಕಂಥ ಕಹಳೆ ಬಂಡೆ ಉದ್ಯಾನವನದಲ್ಲಿ ಅದ್ರ ಜೊತೆ ಒಳಗೆ ಕೆಲವೆಲ್ಲ ಬಂಡೆಗಳ ಜೊತೆ, ಗಿಡಗಳ ಜೊತೆ, ಮರಗಳ ಜೊತೆ ಆಟ ಆಡಿಕೊಂಡು ಅದ್ರ ಜೊತೆ ನಾಡು ಬೆಳೆದವರು ನಾವು. ಮತ್ತು ನರಸಿಂಹಮೂರ್ತಿಗಳು ಅವರು ನಾವೆಲ್ಲ ಒಟ್ಟೊಟ್ಟಿಗೆ ಓದಿ ಆಡು ಬೆಳೆದವರು. ಬಂಡೆಗಳಿಂದ ಜಿಗಿಯೋದು, ಮರಗಳ ತಿಳಿಯೋದು, ಕಳೆ ಬಂಡೆ ಹತ್ರ ಮಾಡೋದು, ಬೇತಾಳಗುಡ್ಡ ಬೆಟ್ಟ ಏರೋದು, ಇಳಿಯೋದು. ಇಂಥ ಪರಿಸರವನ್ನು, ಪರಂಪರೆಯನ್ನು ಸಂರಕ್ಷಿಸುವುದು ನಮ್ಮ ಕರ್ತವ್ಯ. ಇದರಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಬಸವನಗುಡಿ ಐತಿಹಾಸಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವ ಒಂದು ಕ್ಷೇತ್ರ. ಇಲ್ಲಿ ಅನೇಕ ಚಾರಿತ್ರಿಕ ಘಟನೆಗಳು ನಡೆದಿದೆ. ಇಲ್ಲಿಯ ವಾತಾವರಣವನ್ನು ಸ್ವಚ್ಛವಾಗಿ ಮತ್ತು ಹಸಿರಾಗಿ ಇಟ್ಟುಕೊಳ್ಳಬೇಕಾಗಿರುವುದು ನಮ್ಮೆಲ್ಲರ ಧರ್ಮ. ನಮ್ಮ ಕ್ಷೇತ್ರ, ನಮ್ಮ ಹೆಮ್ಮೆ. ನಮ್ಮ ಈ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಿ. ನಮಸ್ಕಾರ. ಬಂಧುಗಳೇ, ವನಪು ವಯ್ಯಾರದಿಂದ ಹರಿಯುತ್ತಿದ್ದ ವೃಷಭಾವತಿ ಈಗ ಕಾಣದಾಗಿದ್ದಾಳೆ. ಆಕೆಯ ಸವಿನೆನಪನ್ನು ತರಲು ಈಗಿರುವುದು ಶಾಸನ ಮಾತ್ರ, ಕೇವಲ ಶಾಸನ ಮಾತ್ರ.